ಸರ್ಕಾರ ಕೊಟ್ಟ ಭರವಸೆಯಂತೆ ಸಂಕಷ್ಟದಲ್ಲಿರುವ ತೊಗರಿ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು ಎಂದು ರೈತ ಹೋರಾಟಗಾರ ಅವ್ವಣ್ಣ ಮ್ಯಾಕೇರಿಯವರು ಆಗ್ರಹಿಸಿದರು. ಈ ಕುರಿತು ಗುರುವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿಯ ಪ್ರಮುಖ ಬೆಳೆಯಾದ ತೊಗರಿ ನೇಟೆ ರೋಗಕ್ಕೆ ತುತ್ತಾಗಿ ಸಂಪೂರ್ಣ ಹಾಳಾಗಿದ್ದು, ಪರಿಹಾರಕ್ಕೆ ಆಗ್ರಹಿಸಿ 3 ದಿನಗಳ ಕಾಲ ನಿರಂತರ ಹೋರಾಟ ಮಾಡಿದ ಬಳಿಕ ಕಲಬುರಗಿಗೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶೀಘ್ರವೇ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಕೊಟ್ಟ ಮಾತಿನಂತೆ ಆದಷ್ಟು ಬೇಗ ಪರಿಹಾರ ಘೋಷಣೆ ಮಾಡುವ ಮೂಲಕ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಿಗೆ ಬರಬೇಕು ಎಂದು ಒತ್ತಾಯಿಸಿದರು. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಸಕರು ಪಕ್ಷಭೇದ ಮರೆತು ಸದನದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತುವ ಮೂಲಕ ರೈತರ ಬೆಂಬಲಕ್ಕೆ ನಿಲ್ಲಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಆತ್ಮಹತ್ಯೆಗೆ ಶರಣಾದ ರೈತರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಐತಿಹಾಸಿಕವಾದಂತಹ ಒಂದು ರೈತರ ಪ್ರತಿಭಟನೆ ಕಳೆದ ಮಾರ್ಚಲ್ಲಿ ನಡೆಯಿತು. ಆ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಸುಮಾರು 9.5 ಲಕ್ಷ ತೊಗರಿ ಬೆಳೆಗಾರರು ಏನು 2024-25ನೇ ಸಾಲಿನಲ್ಲಿ ನೆಟೆ ರೋಗ, ಕಳಪೆ ಬೀಜ ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತು ತತ್ತರಿಸಿ ಹೋಗಿ ಸುಮಾರು 4 ಲಕ್ಷ ಹೆಕ್ಟರ್ ಪ್ರದೇಶದವರೆಗೆ ತೊಗರಿ ಹಾಳಾಗಿದ್ದರಿಂದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಇವತ್ತಿನ ದಿವಸ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿ ಕಳೆದ 15 ದಿವಸಗಳಲ್ಲಿ 5 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಅವರ ನೆರವಿಗೆ ನಮ್ಮ ಸರ್ಕಾರ ಬರಬೇಕು, ಅವರಿಗೆ ಪರಿಹಾರವನ್ನು ಕೊಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಠಾಧೀಶರು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ವಿವಿಧ ಪಕ್ಷದ ಮುಖಂಡರು, ಎಲ್ಲರೂ ಪ್ರಗತಿಪರ ಚಿಂತಕರು, ವಿದ್ಯಾರ್ಥಿಗಳು ಸೇರಿಕೊಂಡು ಬೃಹತ್ವಾದಂಥ ಈ ಒಂದು ವಿನೂತನವಾದಂಥ ರೈತರ ಜೀವನಾಡಿಯಾದಂಥ ಎತ್ತು ಬಂಡೆಗಳನ್ನು ತೆಗೆದುಕೊಂಡು ಅದ್ರ ಜೊತೆ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಒಂದು ಸಾವಿರಾರು ರೈತರು ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇವತ್ತಿನ ದಿವಸ ರೊಟ್ಟಿ ಬುತ್ತಿ ಬಿಚ್ಚಿ ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡೋದ್ರ ಜೊತೆಗೆ ಅಹೋರಾತ್ರಿ ಸುಮಾರು 3 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸ ನಮ್ಮ ರೈತರು ಮಾಡಿದರು. ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅದರ ಜೊತೆಯಾಗಿ ಇವತ್ತಿನ ದಿವಸ 3 ದಿವಸಗಳ ಕಾಲ ನಡೆದಂಥ ಒಂದು ಏನು ಹೋರಾಟದಲ್ಲಿ ನಮ್ಮ ರೈತರ ಎತ್ತುಗಳು ಇವತ್ತಿನ ದಿವಸ ಈಗ ನೀರು ಕುಡಿದೇ ಇದ್ದಂಥ ಸಂದರ್ಭದಲ್ಲಿ ಮತ್ತು ರೈತರಿಗೆ ಹಲವಾರು ತೊಂದರೆಗಳು ಇರುವಂತಹ ಸಂದರ್ಭದಲ್ಲಿ ಮತ್ತು ಸಾರ್ವಜನಿಕರಿಗೆ ಒಂದು ಸಂಚಾರದ ಅಡಚಣೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ನಮ್ಮ ಎತ್ತುಗಳಿಗೆ ತೊಂದರೆ ಆಗಬಾರ್ದು, ರೈತರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಆ ಒಂದು ಹೋರಾಟವನ್ನು ಸರ್ಕಾರ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ನಾವು ಹಿಂಪಡೆದಿದ್ದೀವಿ. ಮುಂದುವರೆದ ಭಾಗವಾಗಿ ಯಾವ ರೀತಿಯಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ನಾವು ಈ ಕೂಡಲೇ ಇನ್ಶೂರೆನ್ಸ್ ಹೊರತುಪಡಿಸಿ ಉಳಿದಂಥ ಎಲ್ಲ ರೈತರಿಗೆ ನಾವು ಪರಿಹಾರ ಕೊಡುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ನಾವು ಏನು ಹೋರಾಟವನ್ನು ಹಿಂತೆಗೆದುಕೊಂಡಿದ್ದೀವಿ. ತದನಂತರ ಮಾರನೇ ದಿನ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಉಸ್ತುವಾರಿ ಮಂತ್ರಿಗಳನ್ನು ಭೇಟಿಯಾದಾಗ ನಾವು ಕೂಡಲೇ ಈ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರಿಂದ ನಾವು ಇವತ್ತಿನ ದಿವಸ ರೈತರ ಪರವಾಗಿ ಈ ಒಂದು ಸರ್ಕಾರ ಇದೆ ಅನ್ನುವಂಥ ಧೋರಣೆಯನ್ನು ಇಟ್ಕೊಂಡು ನಾವು ಹೋರಾಟವನ್ನು ಸ್ಥಗಿತಗೊಳಿಸಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ಏನೀಗ ಬಜೆಟ್ ಅಧಿವೇಶನ ನಡೀತಾ ಇದೆ, ಬಜೆಟ್ ಅಧಿವೇಶನದಲ್ಲಿ ನಮ್ಮ JDS ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬು ಅವರು ಜಿಲ್ಲೆಯಲ್ಲಿರುವಂಥ ರೈತರು ಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಎತ್ತು ಬಂಡಿ ತೆಗೆದುಕೊಂಡು ಬಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಧರಣಿ ಮಾಡ್ತಾ ಇದ್ದಾರೆ.
ಏನು ಕಳೆದ ವರ್ಷ ನೀವು 733 ಕೋಟಿ ರೂಪಾಯಿ ಪರಿಹಾರವನ್ನು ನೀವು ಕೊಟ್ಟಿದ್ದೀರಿ. ಈ ವರ್ಷನೂ ಕೂಡ ಅದೇ ಮಾದರಿಯಲ್ಲಿ ಕೊಡಬೇಕೆನ್ನುವಂತ ಏನು ಒತ್ತಾಯವನ್ನು ಸದನದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಸಭಾಪತಿಗಳಿಗೆ ಮಾಡಿದ್ದರಿಂದ ಅವರಿಗೆ ನಾನು ತುಂಬ ಹೃದಯದಿಂದ ಇಡೀ ರೈತರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂತ ಕಲಬುರಗಿ ಜಿಲ್ಲೆಯ ರೈತರ ಓಟ್ನಿಂದ ಇವತ್ತು ಚುನಾಯಿತರಾದಂತ ನಮ್ಮ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು ಇವತ್ತಿನ ದಿವಸ ಹಲವಾರು ಭರವಸೆಗಳು ನೀಡಿದ್ರು ಕೂಡ ಇವತ್ತಿನ ದಿವಸ ಸದನದಲ್ಲಿ ಮಾತನಾಡದೇ ಇರೋದು ಅತ್ಯಂತ ನೋವಿನ ಸಂಗತಿಯಾಗಿದೆ. ನಿಜವಾಗಲೂ ಅವರಿಗೆ ಈ ನಮ್ಮ ಜನರ ಬಗ್ಗೆ, ಈ ಜಿಲ್ಲೆಯ ಬಗ್ಗೆ ಇವತ್ತ ಕಳ್ಕಳಿದ್ರೆ, ಆತ್ಮ ಸಾಕ್ಷಿ ಎಂಬುದು ಏನಾದರೂ ಇದ್ರ ದಯವಿಟ್ಟು ತಾವು ರೈತರ ಹಿತದೃಷ್ಟಿಯಿಂದ ತಾವು ಪ್ರಶ್ನೆಯನ್ನು ಕೇಳಬೇಕು, ಈ ಒಂದು ರೈತರ ನೆರವಿಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತ ಜಿಲ್ಲೆಯಲ್ಲಿ ತಾವು ಊಟ ಮಾಡೋದು ರೈತರದು, ತಾವು ಆರಿಸಿ ಬರೋದು ರೈತರದು, ಮತ್ತು ಇಲ್ಲಿ ಜನರ ಸಂಪೂರ್ಣವಾದಂತ ಸಹಕಾರದಿಂದ ನೀವು ಇವತ್ತಿನ ದಿವಸ ನಿಮ್ಗೆ ಗೌರವ ಸಿಗ್ತಾ ಇದೆ ಹೊರತು ನೀವೇನು ಇಂದ್ರ ಚಂದ್ರ ಅಂತೇಳಿ ನಿಮಗೆ ಗೌರವ ಸಿಗ್ತಾ ಇಲ್ಲ. ಆದ್ದರಿಂದ ಇದನ್ನು ಮನಗಂಡು ಇಲ್ಲಿನ ಎಲ್ಲ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ವೈದ್ಯಕೀಯ ಸಚಿವರಾಗಿರ್ಬೋದು, ಮತ್ತು ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ನೀವು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ಒಂದು ಸಭೆಯನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನೀವು ಈ ಒಂದು ರೈತರಿಗೆ ನೆರವಿಗೆ ಬರಬೇಕು. ಯಾಕಂತ ಹೇಳಿದ್ರೆ ಏನು ಕಳೆದ ಒಂದು 15 ದಿವಸಗಳಲ್ಲಿ ಸುಮಾರು 5 ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಕಾಳಗಿ ತಾಲೂಕಿನ ಹುಳಿಗೇರ ಗ್ರಾಮದಲ್ಲಿ ಏನು ರವೀಂದ್ರ ಅನ್ನುವಂತ 30 ವರ್ಷದ ಯುವಕ ಏನು 21ನೇ ತಾರೀಕಿನ ದಿವಸ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಕಲಬುರಗಿ ತಾಲೂಕಿನ ಕಣ್ಣೆ ಗ್ರಾಮದ ಬಸವರಾಜ್ ಸಕ್ಕರಿಗೆ ಅನ್ನುವಂಥವ್ರು ಇವತ್ತು 11ನೇ ತಾರೀಕಿನ ದಿವಸ ಇದೇ ಒಂದು ಸಾಲದ ಬಾಧೆ ತಾಳಾರದೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಅಳಂ ತಾಲೂಕಿನ ಯಳನಾವದಗಿ ಗ್ರಾಮದ ಅಶೋಕ್ ಸುತಾರ್ ಅನ್ನುವಂತ ಒಬ್ಬ ರೈತ, 40 ವರ್ಷದ ರೈತ ಇದೇ 11ನೇ ತಾರೀಕಿನ ದಿವಸ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದ ದತ್ತಾತ್ರೇಯ ಹುಣಚಪ್ಪ ಮೇಲ್ಕೇರಿ ಎನ್ನುವಂತ 55 ವರ್ಷದ ಯುವಕ